ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ. ಇವತ್ತಿನ ಲಾಗ್ ಅಂತಂದರೆ ಮಲೆನಾಡಲ್ಲಿ ತುಂಬ ಮಳೆ ಆಗ್ತಿದೆ. ಹಾಗೆಯೇ ರೋಡನಬ್ಬರ ಯಾವ ರೀತಿ ಇದೆ ಅಂತಂದರೆ, ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡಗಳಿಂದೆಲ್ಲ ನೀರು ಇಳಿತಿರುವಂಥದ್ದು ಸಾಧಾರಣ ಈಗ ಒಂದು 3 ವರ್ಷ 4 ವರ್ಷದಿಂದ ನಾವು ನೋಡಿರಲಿಲ್ಲ. ಇವಾಗ ತುಂಬ ಅಂದರೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಿಮಗೊಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ನೀರೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡದಿಂದೆಲ್ಲ ಬರುವಂಥದ್ದು ಯಾವುದೂ ಇರಲಿಲ್ಲ ಸದ್ಯಕ್ಕೆ. ಮುಂಚೆ ಎಲ್ಲ ಇತ್ತೇನೋ ಮೋಸ್ಟ್ಲಿ. ಈಗ ಒಂದು 3 ವರ್ಷದಿಂದ ಈ ಥರ ಮಳೆ ಆಗಿರಲಿಲ್ಲ. ನಿಮ್ಗೆ ಕಾಣ್ತಿದೆಯಲ್ಲ ನೋಡಿ, ಇಲ್ಲೆಲ್ಲ ಫುಲ್ಲೆಲ್ಲ ರೋಡಲ್ಲೆಲ್ಲ ನೀರು ಹರಿತಾ ಇದೆ ನೋಡಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಕೆಂಪು ನೀರು, ಅಂದರೆ ಮೇಲೆ ಗುಡ್ಡದ ಭಾಗದಿಂದ ಬರುವಂಥ ನೀರುಗಳಿದೆಲ್ಲ ನೋಡಿ. ಹಾಗೇನೆ ನೋಡಿ, ಕಾಣ್ತಿದೆ. ಸ್ವಲ್ಪ ಮಳೆ ಡೌನ್ ಆಯ್ತು ಇವಾಗ, ಆದ್ರೂ ಹನಿ ಬೀಳೋದೇನೋ ನಿಲ್ತಾ ಇಲ್ಲ ನೋಡಿ. ಗೊತ್ತಾಗತ್ತೆ ಇವಾಗ. ಗಾಡಿ ವೈಫರ್ ಆಫ್ ಮಾಡಿದ್ದೀನಿ, ನೀರನಿ ಗ್ಲಾಸ್ ಮೇಲೆ ಕೂರತ್ತೆ ನೋಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೋಡಿ ಎಷ್ಟು ಮಳೆ ಇದೆ ಅಂದರೆ ಮುಂದ್ಗಡೆ ಗಾಡಿ ಬರುವಂಥದ್ದು ಕಾಣ್ತಾ ಇಲ್ಲ ನಮಗೆ ನೋಡಿ. ಆ ರೀತಿ ಬರ್ತಾ ಇದೆ ನೋಡಿ, ಕಾಣ್ತಿದೆಯಲ್ಲ ನೋಡಿ. ಆದಷ್ಟು ಟ್ರಾವೆಲ್ ಮಾಡುವಂಥವರು ಜಾಗ್ರತೆಯಿಂದ ಟ್ರಾವೆಲ್ ಮಾಡಿ, ಯಾಕಂದರೆ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗ್ತಿದೆ. ಆಲ್ಮೋಸ್ಟ್ ನಮ್ಮ ಮಲೆನಾಡು ಭಾಗ ಅಂತಂದರೆ ಎಲ್ಲ ಕಡೆನೂ ಬ್ಲಾಕ್ ಆಗಿದೆ. ಅಲ್ಲಿ ಇಲ್ಲಿ ಅಂತ ಹೇಳೋಕ್ಕಾಗ್ತಿಲ್ಲ. ಏನಂದರೂ 1-2 ಕಿಲೋಮೀಟರ್ ಸರೌಂಡಿಂಗಿಗೆ ಮಾತ್ರ ಹೋಗ್ಬೋದು ಮೋಸ್ಟ್ಲಿ. ಮತ್ತು ಎಲ್ಲ ಕಡೆನೂ ಬ್ಲಾಕ್ ಆಗಿದ್ದರಿಂದ ಆದಷ್ಟು ಕೇರ್ಫುಲ್ಲಾಗಿ ಓಡಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ನೆಕ್ಸ್ಟ್ ಲಾಗ್ ಯಾವುದಂತ ನಾನು ನಿಮಗೆ ಹಾಕ್ತೀನಿ. ಆದರೆ ಹೆಚ್ಚಿನದಾಗಿ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ನೆರೆ ಬಂದು ರೋಡೆಲ್ಲ ಬ್ಲಾಕ್ ಆಗಿದೆ. 90% ಆ ವಿಡಿಯೋ ನಿಮಗೆ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊನ್ನೆ ಅಷ್ಟೇ ಒಂದು ವಿಡಿಯೋ ನಿಮಗೆ ಸೆಂಡ್ ಆಗಿತ್ತು. ಹಾಗೆಯೇ ಇವತ್ತು ರೋಡ್ ಬ್ಲಾಕ್ ಆಗಿದೆ ಅಂತಂದರು. ಹಾಗಾಗಿ ನಾನು ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಎಲ್ಲರೂ ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.